ಸೊ ಹೆಲೋ ಮಕ್ಕಳಿಗೆ ನೋಡಿ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಫಂಕ್ಷನ್ಸ್ ಕಲಿತಿದ್ವಿ. ಇದರೊಳಗೆ ಮಾಡ್ಯುಲಸ್ ಫಂಕ್ಷನ್, ಇದಕ್ಕಿಂತ ಮುಂಚೆ ಐಡೆಂಟಿಟಿ ಫಂಕ್ಷನ್, ಕಾನ್ಸ್ಟೆಂಟ್ ಫಂಕ್ಷನ್, ಪಾಲಿನಾಮಿಯಲ್, ರ್ಯಾಷನಲ್, ಇರ್ರ್ಯಾಷನಲ್ ಎಲ್ಲ ಕಲಿಸಿದ್ದೇನೆ. ಇವಾಗ ಮಾಡ್ಯುಲಸ್ ಫಂಕ್ಷನ್ ಬೇಸಿಕ್ ಅಂತ ಹೇಳಿದರೆ ನೋಡಿ, ಯಾವುದೇ ಒಂದು ನಂಬರ್ ಇಲ್ಲೇ ಇಡೋದು ಮಿಡಲ್ದಲ್ಲಿ 2 ಬಾರ್ ಹಾಕಿ ಒಂದು ಮಿಡಲ್ನಲ್ಲಿ ನಂಬರ್ ಇಟ್ಟರೆ ಅದು ಯಾವುದೇ ನಂಬರ್ ಆಗಲಿ ಅದು ಪಾಸಿಟಿವ್ ಆಗಿ ಬರುತ್ತೆ. ಓಕೆ, ಪಾಸಿಟಿವ್ ಆಗಿ ಬರುತ್ತೆ. ಇವಾಗ +2 ಇಟ್ಟರೆ ಇವಾಗ ನೋಡಿ ಇಲ್ಲೇ ಇದೆ. ಇವಾಗ -3 ಇಟ್ಟರೆ ಅದೇನು ಮಾಡುತ್ತೆ, +3 ಮಾಡುತ್ತೆ. ಅದೇ +3 ಇಟ್ಟರೆ ಅದೇನು ಮಾಡುತ್ತೆ, 3ನೇ ಕೊಡುತ್ತೆ, ಅಂದರೆ ಪಾಸಿಟಿವ್ ನಂಬರೇ ಕೊಡುತ್ತೆ. ಮಾಡ್ಯುಲಸ್ ಫಂಕ್ಷನ್ ಇನ್ನೊಂದು ಹೆಸರು ಏನಂದರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್. ಅಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್ ಅಂದರೆ ಅಬ್ಸಲ್ಯೂಟ್ ಅಂತ ಹೇಳಿದರೆ ನೋ ಸೈನ್, ಅಂದರೆ ಯಾವ ಚಿಹ್ನೆ ಇರೋದಿಲ್ಲ, ಹೀಗೆ ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆ ಇರೋದಿಲ್ಲ. ಓಕೆ, ಓನ್ಲಿ ನಂಬರ್ಸ್ ಕೊಡುತ್ತೆ. ಆಯಿತಾ? ಇವಾಗ ಇದನ್ನು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋದೇನೆಂದರೆ ಯಾವುದೇ ನಂಬರ್ ಕೊಟ್ಟರೆ ಅದು ಪಾಸಿಟಿವ್ ಮಾಡಿ ಕೊಡುತ್ತೆ ಮಾಡ್ಯುಲಸ್ ಫಂಕ್ಷನ್. ಇವಾಗ ಡೆಫಿನೇಷನ್, ಮ್ಯಾಥಮೆಟಿಕಲ್ ಡೆಫಿನೇಷನ್ ಏನಂದರೆ ಮಾಡ್ಯುಲಸ್ನಲ್ಲಿ ಎಫ್ ಸಚ್ ದ್ಯಾಟ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಾಡ್ ಆಫ್ ಎಕ್ಸ್. ಮಾಡ್ ಆಫ್ ಎಕ್ಸ್ ಅಂತ ಹೇಳಿದರೆ 2 ಲೈನ್ ಎಳಿಬೇಕು ಹೀಗೆ, ಆಮೇಲೆ ಎಕ್ಸ್ ಇಟ್ಬಿಟ್ರೆ ಮಾಡ್ ಆಫ್ ಎಕ್ಸ್, ಮಾಡ್ ಆಫ್ 2, ಮಾಡ್ ಆಫ್ -2 ಈ ರೀತಿಯಲ್ಲಿ ಇರುತ್ತೆ. ಓಕೆ, ಇವಾಗ ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ನಲ್ಲಿ ಎಫ್ ಆಫ್ 2 ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ 2 ಈಕ್ವಲ್ಸ್ ಟು ಏನು ಬರುತ್ತೆ, ಪಾಸಿಟಿವ್ ನಂಬರೇ ಬರುತ್ತೆ 2. ಪಾಸಿಟಿವ್ ನಂಬರ್ ಹಾಕಿದರೆ ಪಾಸಿಟಿವ್ ನಂಬರ್ ಕೊಡುತ್ತೆ, ನೆಗೆಟಿವ್ ನಂಬರ್ ಹಾಕಿದರೆ ಇವಾಗ ನೋಡಿ ನೆಗೆಟಿವ್ ನಂಬರ್ ಎಫ್ ಆಫ್ -2 ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ -2 ವಿಚ್ ಗಿವ್ಸ್ ಟು ಪಾಸಿಟಿವ್ 2 +2. ಇವಾಗ ಇದಾದ ನಂತರ ಇವಾಗ ಕೆಲವೊಮ್ಮೆ ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಹೀಗೆ ಕೊಟ್ಬಿಡ್ತಾರೆ, ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್ ಅಂತೇಳಿ. ಇದನ್ನು ಹೇಗೆ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಗಲಿ, ಇಂಟಿಗ್ರೇಷನ್, ಲಿಮಿಟ್ಸ್ ಆಗಲಿ, ಯಾವುದೇ ನಿಮಗೆ 12th 11th ಇದು ಬಂದೇ ಬರುತ್ತೆ. ನೀವು ಏನಾದರೂ KCTಯಲ್ಲಿ ಅಥವಾ JEEದಲ್ಲಿ ಏನಾದರೂ ಪ್ರಿಪ್ರೇಷನ್ ಮಾಡಿದರೆ ಇದರೊಳಗೆ ಬರುತ್ತೆ. ಇದನ್ನು ಹೇಗೆ ಸಾಲ್ವ್ ಹೇಗೆ ಮಾಡೋದಂದರೆ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಾಡ್ ಎಕ್ಸ್ ಇಲ್ಲಿ ಮಟ್ಟ ನಾನು ಕಲಿಸಿದ್ದೇನೆ. ಆಯಿತಾ? ಇದಾದ ನಂತರ ಇವಾಗ ಇದನ್ನು ಮರೆತುಬಿಡಿ. ಇದನ್ನು ಮರೆತುಬಿಡಿ, ಇದನ್ನು y ಈಕ್ವಲ್ಸ್ ಟು ಓಕೆ. ಇವಾಗ 2 ನಂಬರ್ ಇರುತ್ತೆ, ಪಾಸಿಟಿವ್ ನಂಬರ್ 0, ಇದನ್ನು ಒಂದು ಕ್ಯಾಟಗರಿಯಲ್ಲಿ ತೊಗೊತಿದ್ದೇನೆ, ಮತ್ತು ನೆಗೆಟಿವ್ ನಂಬರ್ ಇದೊಂದು ಕ್ಯಾಟಗರಿ. ಸೊ ಇವಾಗ ಪಾಸಿಟಿವ್ ನಂಬರ್ ಇರುತ್ತೆ ಅಲ್ಲ, ಪಾಸಿಟಿವ್ ನಂಬರ್ನಲ್ಲಿ ನಾನು ಹಾಗೆ ಎಕ್ಸ್ನ ಹಾಗೆ ಇಟ್ಟಿದ್ದೇನೆ. ಅಂದರೆ ನಾನು ಹೇಳಿದೆಲ್ಲ ಪಾಸಿಟಿವ್ ನಂಬರ್ ಹಾಗೆ ಪಾಸಿಟಿವ್ ಆಗಿ ಹೊರಗೆ ಬರುತ್ತೆ. ಇವಾಗ -2 ಏನಾರು ಇದ್ದರೆ ಅದು ಪ್ಲಸ್ ಆಗಿ ಬರುತ್ತೆ. ಅದು ಹೇಗಾಗುತ್ತೆ ಅಂತ ಹೇಳಿದರೆ ಇವಾಗ ನೋಡಿ, ಇದೇ -2ನ ನಾನು ಬ್ರೇಕ್ ಡೌನ್ ಮಾಡ್ತೇನೆ. -2 ಹೇಗೆ ಬಂತಂದರೆ -1ಇಂದ ಮಲ್ಟಿಪ್ಲೈ ಆಗಿದೆ, ಅಂದರೆ ಇಲ್ಲಿ ಮುಂದೆ ಒಂದು ಮೈನಸ್ಸಿಂದ ಮಲ್ಟಿಪ್ಲೈ ಆಗಿದೆ. ಸೊ ದ್ಯಾಟ್ ಈಸ್ ದ ರೀಸನ್ ವಿಚ್ ಗಿವ್ಸ್ ಯು +2. ಇವಾಗ ನೋಡಿ ಇದು +2 ಈ +2 ಈ ವಿಚ್ ಈಕ್ವಲ್ಸ್ ಇದು ಈಕ್ವಲ್ ಇದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಇವಾಗ ಒಂದು ನಂಬರ್ ಇದೆ, ಮಾಡ್ಯುಲಸ್ ಆಫ್ -3 ಅಂತ ಕೇಳ್ತಿದ್ದಾರೆ. ಈ -3ನ ಮಾಡ್ಯುಲಸ್ ಅಂತ ಕೇಳಿದಾಗ ನೀವೇನು ಮಾಡ್ತೀರಾ, -3 ಮುಂದೆ ಒಂದು ಮೈನಸ್ ನೀವು ಹಾಕ್ತೀರಾ. ನಂಬರ್ ವಿಚ್ ಇಸ್ ಲೆಸ್ ದೆನ್ 0 which is negative or less than 0, you give it a minus sign which gives you positive sign. ಓಕೆ, ಅಂದರೆ ಮೈನಸ್ ಮಲ್ಟಿಪ್ಲೈ ಆಗಿ ಪ್ಲಸ್ ಬರುತ್ತೆ. ಇದನ್ನು ನಾನು ಹೇಳ್ತಿರೋದು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಎಕ್ಸ್, ವೇರ್ ಎಕ್ಸ್ ಈ ಎಕ್ಸ್ಗೆ ಬಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, ಎಕ್ಸ್ ಈಸ್ ಲೆಸ್ ದೆನ್ 0 ಇಫ್ ಇಟ್ ಕಮ್ಸ್ ಟು -2. ಇದು ಅರ್ಥ ಆಗಲ್ಲ ಅನಿಸುತ್ತೆ ನೋಡಿ, ಸಿಂಪಲ್ ಹೇಳ್ತೇನೆ. ಯಾವಾಗಾದರೂ -3 -4 ಇವಾಗ -4 ತೊಗೊಳ್ರಿ. ಇದು -4 ಬಂದ ನಂತರ ಏನು ಮಾಡಬೇಕು, -4 ಜೊತೆಗೆ ಒಂದು ಮೈನಸ್ ಮಲ್ಟಿಪ್ಲೈ ಆದಮೇಲೆ ಇಲ್ಲಿ +4 ಬರುತ್ತೆ. ಅದೇ ರೀತಿಯಲ್ಲಿ ಯಾವಾಗಾದರೂ -x ಇದ್ದಾಗ ಇದರೊಳಗೆ ಏನಾಗುತ್ತೆ, -x ಆಗುತ್ತೆ. ಯಾಕಂದರೆ ಒಂದು ಮೈನಸ್ ಸೈನ್ ನಾವು ಹಾಕಬೇಕಾಗುತ್ತೆ ವಿಚ್ ಗಿವ್ಸ್ ಯು +x. ಇದನ್ನೇ ಇಲ್ಲಿ ಹೇಳಿದ್ದೇನೆ. ಇವೆರಡು ನಿಮಗೆ ಅರ್ಥ ಆಗಲಿ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ತಿಳಿಸ್ತೀನಿ, ಇಲ್ಲಾಂದರೆ ಬೇರೆ ವಿಡಿಯೋ ಮಾಡ್ತೀನಿ. ಓಕೆ, ಮತ್ತು ನಿಮಗೆ ಅರ್ಥ ಆಗಿತ್ತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಿಮ್ಮದು ಕ್ವಾರ್ಟರ್ಲಿ ಎಕ್ಸಾಮ್ ಇದೆಯಲ್ಲ, ಕ್ವಾರ್ಟರ್ಲಿ ಎಕ್ಸಾಮಿಂದು ಒಂದು ದಯವಿಟ್ಟು ಅದರದ ಒಂದು ಪೋರ್ಷನ್, ಅಂದರೆ ನಿಮ್ಮ ಮ್ಯಾಥಮೆಟಿಕ್ಸ್ ಪೋರ್ಷನ್ ಎಷ್ಟಿದೆ ದಯವಿಟ್ಟು ಇದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ನಂತರ ನೀವು ಶೇರ್ ಮಾಡಿ, ನಿಮ್ಮನ್ನೆಲ್ಲ ಸ್ಕೂಲ್ ಕಾಲೇಜ್ದಲ್ಲಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.